ಸರ್ ಸ್ವಿಫ್ಟ್ ಇದೆ 2010 ಮಾಡಲು 265. ಸರ್ ವರ್ಣ ಓಲ್ಡ್ ಮಾಡ್ಲು ಸರ್ 2008 ಮಾಡಲು 1,25,000. ಸರ್ i20 ಬ್ಲಾಕ್ ಕಲರ್ 2009 ಮಾಡಲು 2,15,000. ಸರ್ ಇದು ಸ್ಪಾರ್ಕ್ ಬರೀ 85,000. ನೆಕ್ಸ್ಟ್ ಟಾಟಾ 15 ಮಾಡಲು 1,15,000. ಹಾಗಾದ್ರೆ ಸ್ವಿಫ್ಟ್ 2009 ಮಾಡಲು 2,15,000. ನೆಕ್ಸ್ಟ್ ಇಯಾನ್ 12 ಮಾಡಲು 1,85,000. ಸರ್ ನೆಕ್ಸ್ಟ್ 15 ಮಾಡಲು 1,45,000. 85 ಹೇಳೋದು ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 2,55,000 ಕೊಡ್ಬಿಡಿ. ಫೈನಲ್ ಟು ಫೈನಲ್ 5,70,000 ಕೊಡ್ಬಿಡಿ ಸರ್. ಇದು ಸ್ವಿಫ್ಟ್ ಪ್ರೈಸ್ಗೆ ಹೌದೌದು ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 1,35,000 ಕೊಡ್ಬಿಡಿ ಸರ್. 1,50,000 ಕೊಡ್ಬಿಡಿ ಸರ್. 1,25,000 ಕೊಡ್ಬಿಡೋಣ. 7,40,000 ಫೈನಲ್ ಮಾಡ್ಬಿಡಿ. 2020 ಮಾಡಲು 48,000 ಹೊಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಕ್ಲೇಂಬರ್ AC ಪೋಸ್ಟರಿಂಗ್ ತಗೊಂಡು 2 ಏರ್ ಬ್ಯಾಗ್ ಇದೆ. 275 ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. 3,80,000 ಫೈನಲ್ ಮಾಡ್ಬಿಡಿ. ಸನ್ ರೂಫ್ 8 ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಅನ್ನೋದು ಆಸ್ಟಾ ಟಾಪ್ ಅಂಡ್ ಮಾಡಲು 3,70,000 ಮಾಡ್ಬಿಡಿ. ಫೈನಲ್ 3,20,000 ಕೊಟ್ಬಿಡಿ. 2009 ಮಾಡ್ಲಿದು XS4 ಟಾಪ್ ಅಂಡ್ ಮಾಡಲು 7,80,000 ಮಾಡ್ಬಿಡಿ. 2,65,000 ಕೊಟ್ಬಿಡಿ ಸರ್. 2012 ಮಾಡಲು ಡೀಸೆಲ್ ಗಾಡಿ AC ಪೋಸ್ಟರಿಂಗ್ ತಗೊಂಡು ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 1,95,000 ಕೊಟ್ಬಿಡಿ. ಫೈನಲ್ ಟು ಫೈನಲ್ 1,30,000 ಮಾಡ್ಬಿಡಿ ಸರ್. ಸೊ ಅದೇ ನಮಸ್ತೆ ಗುರುಗಳು. ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಬಂದಿದ್ದೀವಿ ಅಂತ. ನೆಕ್ಸೋ ಕಾರು ಆ್ಯಂಡ್ ಇಲ್ಲಿ ಬರೋ ರೀಸನ್ ಒಳ್ಳೊಳ್ಳೆ ಪ್ರೈಸ್ ಕಾರ್ಗಳು ಸಿಗುತ್ತೆ ಅಂತ. ಸೊ ಆಲ್ರೆಡಿ ಕಸ್ಟಮರ್ ಇವು ಬೇರೆ ಕೇಳಿದ್ದೀರಾ. ಇನ್ನೂ ಇದೆ ವಿಡಿಯೋ ಎಂಡಲ್ಲಿ ನೋಡಿ, ಯಾಕಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಫುಲ್ ಹಾಕೋಗಿಲ್ಲ, ಚಿಕ್ಕದಾಗಿ ಹಾಕಿದೆ ಅಷ್ಟೇ ಕಸ್ಟಮರ್ ಇವನ್ನ. ಆ್ಯಂಡ್ ಇನ್ನೊಂದು ಸರ್ ಅರೌಂಡ್ ಎಷ್ಟು ಕಾರ್ ಇದೆ ಇವತ್ತು? ಸರ್ ನಮ್ಮ 100 ವೆಹಿಕಲಿಂದ ಮೇಲೆ ಇದೆ. 100 ಮೇಲೆ ವೆಹಿಕಲ್ ಇದೆ. ಓಕೆ, 1,00,000 ಒಳಗೆ ಕಾರ್ ಎಷ್ಟಿದೆ ಸರ್? ನಮ್ಮ ಒಂದು ಒಳಗಡೆ 3-4 ಗಾಡಿ ಇದೆ. ಓಕೆ, 1,00,000 ಒಳಗೆ ಸಿಂಪಲ್ ಆಗಿ ಒಂದು ಮನೆ ಮುಂಚೆ ಇರಲಿ ಅಂತ ನಿಂತ್ಕೊಂಡು ಲೋನ್ ಅಲ್ಲ, ಅದು ಫುಲ್ ಕ್ಯಾಶ್ ಕಾರನೇ 1,00,000 ಒಳಗಿರೋ ಗಾಡಿಗಳವು. ಸೊ ತುಂಬ ಕಡಿಮೆ ಪ್ರೈಸ್ಗೆ ನಮ್ಮನೆ ಮುಂಚೆ ಒಂದು ಗಾಡಿ ನಿಂತ್ಕೋಬೇಕು, ಎಮರ್ಜೆನ್ಸಿಗೆ ಅಕ್ಕಪಕ್ಕದವ್ರು ಕೇಳೋಕ್ಕಾಗಲ್ಲ ಅಂತಂದರೆ ಇಲ್ಲಿ ಬರ್ಬೋದು. ಕಡಿಮೆ ಪ್ರೈಸ್ ಬೇಕು ಅನ್ನೋರು ಸಿಗುತ್ತೆ. ಇಲ್ಲ ಗುರು ನಾನು SUV ವೇರಿಯಂಟ್ಗಳನ್ನ ನೋಡ್ತಾ ಇದ್ದೀನಿ ಅಂತಂದರೆ ಅದು ಕೂಡ ಅವೈಲೇಬಲ್ ಇದೆ. SUV ವೇರಿಯಂಟು XUV 500 W8 2012 ಮಾಡಲ್. ಏನು ಪ್ರೈಸ್ ಹೇಳಿರೋದು ಸರ್? 585. ಆಲ್ರೆಡಿ ವಿಡಿಯೋ ಮಾಡಿದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. SUV ವೇರಿಯಂಟ್ಗಳು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸ್ವಿಫ್ಟ್ ಸರ್ i20 ಎಷ್ಟಿದೆ ನಿಮ್ಮ ಹತ್ರ? ನಮ್ಮ ಹತ್ರ i20 7 ಗಾಡಿ ಇದೆ ಸರ್. ಓಕೆ, ಅವಾಗಲೇ ವಿಡಿಯೋ ಮಾಡಿದೆ, ಅದಕ್ಕೆ ಕೇಳಿಸುದು. ಸ್ಟಾರ್ಟಿಂಗ್ ಪ್ರೈಸ್ i20 ಎಷ್ಟಿದೆ ಸರ್? ನಮ್ಮ 1,65,000 ಶುರು ಆಗುತ್ತೆ. ಸ್ವಿಫ್ಟ್ ಅಂತ ಬಂದ್ರೆ ಶಿಫ್ಟ್ ನಿಮ್ಗೆ 2,00,000 ಮೇಲಿಂದ ಶುರು ಆಗುತ್ತೆ. ಎಕ್ಸಾಕ್ಟ್ ಆಗಿ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಸ್ವಿಫ್ಟ್ ಎಷ್ಟಿದೆ ಸರ್? 2,00,000 ಶುರು ಆಗುತ್ತೆ ಸರ್. ನಮ್ಮ 2,00,000 ಸಿಗುತ್ತಾ? 2,00,000 ಶುರು ಆಗುತ್ತೆ. ನಮ್ಮ ಹತ್ರ ಶಿಫ್ಟ್ಗಳು 6 7 ಗಾಡಿ ಇದೆ ಶಿಫ್ಟ್. ಓಕೆ, ಎಲ್ಲ ವೆಹಿಕಲ್ಸ್ ಇದೆ, ಎಲ್ಲ ಟೈಪ್ ವೆಹಿಕಲ್ಸ್ ಇದೆ. ನೀವು ಇಲ್ಲಿ ಬಂದುಬಿಟ್ರೆ ಎಲ್ಲ ಗಾಡಿ ನೋಡ್ಬೋದು, ಚೆಕ್ ಮಾಡ್ಬೋದು. ನಿಮ್ಮ ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಎಲ್ಲ ನಾನು ತೋರಿಸಿ ನಿಮ್ಮ ಸಮಾಧಾನ ಆಗೋದಕ್ಕೂ ನೋಡಿ ಚೆಕ್ ಮಾಡಿ ಆಮೇಲೆ ವ್ಯಾಪಾರ ಮಾಡೋದು. ಓಕೆ, ಅಂದರೆ ಇನ್ ಕೇಸ್ ನಿಮಗೆ ಡ್ರೈವಿಂಗ್ ಬರುತ್ತೆ, ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬರಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ, ಇಲ್ಲ ಶೋರೂಮ್ಗೆ ಚೆಕ್ ಮಾಡಿಸಿ ಗಾಡಿನ ತಗೋಬೋದು. ಓಕೆನಾ? ಸೊ ಇನ್ನೊಂದು ಸರ್, ಲೋನ್ ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಹೌದೌದು, ಸಿವಿಲ್ ಚೆನ್ನಾಗಿದೆ, ಎಲ್ಲಾದರೂ ಮಾಡಿಸ್ಕೊಡ್ತೀವಿ. ಆಫರ್ ಏನಾರ ಕೊಡ್ತೀರಾ? ಏನು ಸರ್, ನಾವು ಕೊಡೋದೇ ರೀಸನಬಲ್ ರೈಟ್ ಸರ್. ನಮ್ದು ಇಯರ್ ಎಂಡ್ ಆಫರ್ ಏನಾರ ಕೊಡಿ. ಇದೇ ಇಲ್ಲ ಸರ್. ಇವಾಗ ಏನಂತ ಕಸ್ಟಮರ್ ಪಾರ್ಕಿಂಗ್ ಸೇಲ್ ಗಾಡಿ ಇದು. ಇವಾಗ ನೀವು ಪಾರ್ಕಿಂಗ್ ಮಾಡಿರ್ತೀರಾ, ಪಾರ್ಕಿಂಗ್ ಸೇಲ್ ಗಾಡಿ ನಾವು ಕೊಡೋದು. ನಾವೇನು ಎಕ್ಸ್ಟ್ರಾ ಕಮಿಷನ್ ಮಾಡಿ ಆ ಥರ ಯಾವುದು ಮಾಡೋದು ಏನಿದೆ. ಆಫರ್ ಈಫರ್ ಏನು ಬೇಡ ಸರ್, ಒಟ್ಟು ಒಳ್ಳೆ ಪ್ರೈಸ್ ಗಾಡಿ ಆಯ್ತು, ಕೊಡೋಣ ಸರ್, ಕೊಡೋಣ. ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್. ಸರ್, ಇಲ್ಲಿ ನಾಗರಬಾವಿ ಸರ್ಕಲಿಂದ ನಮ್ಮೂರು ತಿಂಡಿ ಹೋಟ್ಲ್ ಹೋಗ್ತಿರಲ್ಲ, ಅಷ್ಟು ದೂರ ಆಗ್ಬಿಡಿ. ಮಧ್ಯಾಹ್ನದಲ್ಲೇ ಒಂದು ದೊಡ್ಡ ಮೋದಿ ಸಿಗುತ್ತೆ. ಆ ಮೋದಿ ಪಕ್ಕದಲ್ಲಿ ನಮ್ಮ ಬೋರ್ಡ್ ಹಾಕಿದ್ದೀವಿ. ಹಂಗೆ ಬಂದು ನಮ್ಮ ಆಫೀಸ್ ಸಿಗುತ್ತೆ. ಇನ್ನು ನಿಮ್ಗೆ ಏನು ಅಡ್ರೆಸ್ ಗೊತ್ತಾಗಿಲ್ಲ, ನಮ್ಮ ಆಫೀಸ್ ಹಿಂದೆ ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ಇದೇ ನಮ್ಮದು ಕಾಂಪೌಂಡ್. ಇಲ್ಲಿ ಬಂದ್ಬಿಟ್ರೆ ನಮ್ಗೆ ಈಸಿ ಅಡ್ರೆಸ್ ಸಿಗುತ್ತೆ ಸರ್. ಓಕೆ ಗುರುಗಳೇ, ಇನ್ನೊಂದು ಹೇಳ್ತಾ ಇದ್ದೆ ಏನಂತಂದರೆ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು ಕೆಲವು ಕಡೆ ಇವಾಗ ನಾವು ಇದು 3 ಜಾಗದಲ್ಲಿ ಇತ್ತು, 3 ಜಾಗದಲ್ಲಿ ಕಾರ್ಗಳು ನಿಲ್ಸ್ಬಿಟ್ಟಿದ್ದಾರೆ ಜಾಸ್ತಿ ಇರೋದ್ರಿಂದ. ಇಲ್ಲೇ ಪಕ್ಕ ಒಂದು 100 ಮೀಟ್ರಲ್ಲಿ. ಬಟ್ ಯಾವಾಗಲೂ ಲೊಕೇಶನ್ ನೋಡ್ಕೋಬೇಡಿ, ಕಾರ್ ಕಂಡೀಷನ್ನು ಕ್ವಾಲಿಟಿ ನೋಡಿ ಒಳ್ಳೆ ಪ್ರೈಸಲ್ಲಿ ಸಿಗ್ತಿದೆ ಅಂದರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ ಎಲ್ಲಾದ್ರೂ ಅಷ್ಟೇ. ಬಟ್ ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ತಗೊಳ್ಳೇಬೇಕು ಅಂತೇನಿಲ್ಲ. ಈಗ ನಾವು ತುಂಬ ಶೋರೂಮಲ್ಲಿ ವಿಡಿಯೋ ಮಾಡ್ತೀವಿ, ನಾವು ಮಾಡೋತವೆಲ್ಲ ಬಂದು ತಗೊಳ್ಳಿ ಅಂತ ನಾವು ಎಲ್ಲೂ ಹೇಳ್ಕೋಗಲ್ಲ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿ ಮಾತ್ರ ತಗೊಳ್ಳಿ. ಒಂದ್ಸಲ ವಿಸಿಟ್ ಮಾಡಿ. ಇವಾಗ ನಿಮಗೆ i20 ಇಷ್ಟ ಆಗಿದೆ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಗೊತ್ತಾಗ್ತಿಲ್ಲ, ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸಿ ಆಮೇಲೆ ಬೇಕಾದ್ರೆ ಗಾಡಿ ತಗೊಳ್ಳಿ. ನಿಮ್ಮ ಕಂಫರ್ಟಬಲ್ ಈ ಪ್ರೈಸ್ ಕಡಿಮೆ ಸಿಗ್ತಿದೆ ನನಗೆ, ಓಕೆ ನನ್ನ ಪ್ರೈಸ್ ಕರೆಕ್ಟಾಗಿದೆ ಅಂತಂದರೆ ತೊಗೋಬೋದು, ಮುಂದುವರಿಬೋದು. ಓಕೆನಾ? ಸೊ ಮೈ ಬಜಾಜ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸರ್, ಫಸ್ಟ್ನೇ ಗಾಡಿ ETS ಲೀವಾ ಇದೆ, ಇದೆ ಹೇಳಿ ಯಾವ ಮಾಡಲು? 2012 ಮಾಡಲು ಡೀಸೆಲ್ ಗಾಡಿ, AC ಪೋಸ್ಟರಿಂಗ್ ತಗೊಂಡು ಏರ್ ಬ್ಯಾಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, 3,00,000 ಹೇಳೋದು. ಫೈನಲ್ ಟು ಫೈನಲ್ 3,35,000 ಮಾಡ್ಬಿಡಿ ಸರ್. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಒಳ್ಳೆ ಮೈಲೇಜ್ 24-25 ಮೈಲೇಜ್ ಬರುತ್ತೆ ಸರ್. ಓಕೆ, ನೆಕ್ಸ್ಟ್ ಹಾಗೆ ಸರ್ 2013 ಮಾಡಲು ವ್ಯಾಗನಾರ್ VXI, ಇದು ಬಂದ್ಬಿಟ್ಟು 285 ಹೇಳೋದು. ಫೈನಲ್ ಟು ಫೈನಲ್ 275 ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಕೆ, ಆಮೇಲೆ ಅದು ಇನ್ನೊಂದು ನೋಡಿ,
2011 ಮಾಡಲು 49,000 ಓಡಿದೆ. ಸಿಂಗಲ್ ಓನರ್ VXI 275 ಹೇಳೋದು. ಫೈನ್ ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಇದು ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಹಾಗೆ ಸ್ವಿಫ್ಟ್ ಡಿಸೈರ್ ಇದೆ 2012 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಡಿಸೈರ್ ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 4 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,85,000 ಫೈನಲ್ ಮಾಡ್ಬಿಡಿ. ಓಕೆ, ಕೆಲವರು ಮೈಲೇಜ್ ಕೇಳಿ ಸರ್ ಅಂತ ಹೇಳ್ತಾ ಇರ್ತಾರೆ. ಮೈಲೇಜ್ ಎಷ್ಟು? ಇದು ನಿಮಗೆ ಸಿಟಿನಲ್ಲಿ 14-15 ಬರುತ್ತೆ, ಲಾಂಗ್ 18-20 ಬರುತ್ತೆ ಸರ್. ಓಕೆ, ಸೊ ಇನ್ನೊಂದು ವ್ಯಾಗನರ್ ಇದೆ. ಇದು 2018 ಮಾಡಲಿದು VXI ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,85,000 ಫೈನಲ್ ಮಾಡ್ಬಿಡಿ. ಓಕೆ, ಇದು ಬ್ಲಾಕ್ ಕಲರ್ 2010 ಮಾಡಲು, ಸನ್ ರೂಫ್, 8 ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಅನ್ನೋದು, ಆಸ್ಟಾ ಟಾಪ್ ಅಂಡ್ ಮಾಡಲು. ಇದು 3,10,000 ಹೇಳೋದು. ಫೈನಲ್ ಟು ಫೈನಲ್ 2,95,000 ಕೊಡ್ಬಿಡಿ ಸರ್. ಸೊ ಇನ್ನೊಂದು i20 ವೈಟ್ ಕಲರ್ ಇದೆ. ಇದು 2013 ಮಾಡಲು, ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಮಾಡಲು, ಸಣ್ಣ ಪುಟ್ಟ 9 ಕ್ರಾಚಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 385 ಹೇಳೋದು. ಫೈನಲ್ ಟು ಫೈನಲ್ 3,75,000 ಮಾಡ್ಬಿಡಿ. ಇದು ಮೈಲೇಜ್ ಸರ್ ಒಳ್ಳೆ ಮೇಲೆ ಇದು ಆರಾಮಾಗಿ 18-20 ಬರುತ್ತೆ. ಆಸ್ಟಾ ಟಾಪ್ ಅಂಡ್ ಮಾಡಲ್ ಸರ್. ಇದು 2013 ಮಾಡಲು, ಸೆಕೆಂಡ್ ಓನರ್ ಡೆಸ್ಟರ್. ಡೆಸ್ಟರ್ 85 PS, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೀಸೆಲ್ ಗಾಡಿ. ಇದು 3.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,20,000 ಕೊಟ್ಬಿಡಿ. 3,20,000 ಫೈನಲ್ ಮಾಡಿ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ನಿಮಗೆ. ಡೀಸೆಲ್ ಗಾಡಿ ಇದು. ಓಕೆ, ಇದ್ರ ಪ್ರೊಫೈಲ್ ನೋಡ್ಕೊಂಬಿಡಿ, ಬ್ಯಾಕ್ ಸೈಡ್ ತೋರಿಸಿಲ್ಲ. ಓಕೆ ಸರ್, ನೆಕ್ಸ್ಟ್ SX4 ಸರ್ 2009 ಮಾಡಲಿದು, XS4 ಟಾಪ್ ಅಂಡ್ ಮಾಡಲು. ಇದು 2.5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 2,25 ಕೊಡ್ಬಿಡಿ ಸರ್. ಹೋಂಡಾ ಸಿಟಿ ಹೇಳಿ ಸರ್. ಹಾಗೆ ಸರ್ 2014 ಮಾಡಲು, ಡೀಸೆಲ್, ಸಿಂಗಲ್ ಓನರ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ, ಆಕ್ಸಿಡೆಂಟ್ ಫ್ರೀ ಇದೆ, ಕ್ರಾಚಸ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 5 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 4,85 ಮಾಡಿಬಿಡಿ. ಓಕೆ, ಮೈಲೇಜ್ ಎಲ್ಲ ಇದು ಬರುತ್ತೆ ಸರ್. ಸಿಟಿ 14-15, ಲಾಂಗ್ 18-20 ಬರುತ್ತೆ. ಸಾಗೆ ನೆಕ್ಸ್ಟು 21 ಮಾಡಲು, ಎಕ್ಸ್ಪ್ರೆಸ್ 19,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದ್ಬಿಟ್ಟು 385 ಹೇಳೋದು. ಫೈನಲ್ ಟು ಫೈನಲ್ 3,75,000 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಅದು ಪೇಂಟ್ ಮಾಡಿಸ್ತಾ ಇದ್ದೀರಾ? ಅದು ಸಣ್ಣ ಪುಟ್ಟ ಕ್ರಾಚಸ್ ಇತ್ತು ಸರ್, ಬರೋ ಅದೆಲ್ಲ ಕ್ರಾಚಸ್ ಯಾಕೆ ಸರ್ ಹಂಗೆ ಅಂತ ಕೇಳ್ತಾ ಇದ್ದು, ಅದಕ್ಕೆ ಕಸ್ಟಮರ್ ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ. ಇದು 17 ಮಾಡಲು, i20 ಆಸ್ಟಾ ಟಾಪ್ ಅಂಡ್ ಮಾಡಲು, 6 ಏರ್ ಬ್ಯಾಗ್ ಬರುತ್ತೆ, ಕ್ಲೀನಾಗಿ ವಾಶ್ ಮಾಡಿ ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀವಿ. 7 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 6,75,000 ಫೈನಲ್ ಮಾಡ್ಬಿಡಿ. ಲೋನು ಮಾಡಿಸ್ಕೊಡ್ತೀವಿ ಸರ್. ಸಿವಿಲ್ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಇರೋದ್ರಿಂದ ಮೈಲೇಜ್ ಎಷ್ಟು ಬರ್ಬೋದು ಇದು? ಸರ್ ಇದು ಬಂದಿದ್ದು ಲಾಂಗ್ನಲ್ಲಿ 20 ಬರುತ್ತೆ ಸರ್, ಹೆಚ್ಚು ಕಡಿಮೆ 15-16 ಸಿಟಿನಲ್ಲಿ ಬರುತ್ತೆ. ಇದು ನೋಡಿ ಸರ್, ಇದು ಸಣ್ಣ ಪುಟ್ಟ ಕ್ರಾಚಸ್ ಇತ್ತು, ಹಳೆ ಫೋಟೋನು ಇದೆ. 15 ಮಾಡಲು, ಟಾಪ್ ಅಂಡ್ ಮಾಡಲಿದು. ಇದು ಕೂಡ 5,65,000 ಹೇಳೋದು. ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ಬಿಟ್ಟು ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀವಿ. ಇದು 2011 ಮಾಡಲು, VDI ಶಿಫ್ಟ್ VDI ಡೀಸೆಲ್ ಸಿಂಗಲ್ ಓನರ್, 295 ಹೇಳೋದು. ಫೈನಲ್ ಟು ಫೈನಲ್ 2,85,000 ಮಾಡ್ಬಿಡಿ. ಒಳ್ಳೆ ಟೈರ್ ಕಂಡೀಷನ್ ಇದೆ, ಚೆನ್ನಾಗಿದೆ ಗಾಡಿ, ರನ್ನಿಂಗ್ ಎಲ್ಲ ಟೈರ್ಸ್ ಹಾಕಿದ್ದಾರೆ. ಸರ್ ಇದು ಮರಿದ ಕಾಲ ನಿಲ್ಸಿದೀವಿ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 2011 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ಗ್ಯಾಸ್ 2 ಇದೆ, 68,000 ಓಡಿದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 245 ಹೇಳೋದು. ಫೈನಲ್ ಟು ಫೈನಲ್ 235 ಕೊಟ್ಬಿಡೋಣ. ಇದು i20 ಮಾಡಲು, 16 ಮಾಡಲಿದು, ಆಕ್ಟಿವ್ ಟಾಪ್ ಅಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟು, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು 5 ಅದೇ ಹೇಳೋದು. ಫೈನಲ್ ಟು ಫೈನಲ್ 5,15,000 ಕೊಟ್ಬಿಡೋಣ ಸರ್. ಸೆಕೆಂಡ್ ಎಷ್ಟು ಸರ್? ಸರ್ 2012 ಮಾಡಲು, i10 ಮ್ಯಾಗ್ನಾ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಸಿಂಗಲ್ ಓನರ್. ಇದು 285 ಹೇಳೋದು. ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡಿ ಸರ್. ಮೈಲೇಜ್ ಬರುತ್ತೆ ಸರ್, 18-20 ಆರಾಮಾಗಿ ಲಾಂಗ್ ಬರುತ್ತೆ ಸರ್. 2012 ಮಾಡಲು, ಆಲ್ಟೋ LXI ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2,10,000 ಹೇಳೋದು. ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಫೈನಾನ್ಸ್ ಕೂಡ ಇದಕ್ಕೂ ಆಗುತ್ತೆ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ರನ್ನಿಂಗ್ ಚೆನ್ನಾಗಿದೆ, ಬಾಡಿಲೆಲ್ಲ ಚೆನ್ನಾಗಿದೆ ಸರ್. ಫೋರ್ಡು 2010 ಮಾಡಲು, ಫೋರ್ಡ್ ಪೆಟ್ರೋಲ್, ಫೋರ್ಡ್ ಫೀಗೋ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರು, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಹೇಳೋದು 195 ಹೇಳೋದು. ಬಂದು ನೋಡಿ, ಹೆಚ್ಚು ಕಡಿಮೆ ಮಾಡಿಸ್ಕೊಳ್ಳೋಣ. ಗಾಡಿ ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಟೈರ್ ಕಂಡೀಷನ್. ಮೈಲೇಜ್ ಎಷ್ಟು ಬರ್ಬೋದು ಇದು? ಬರುತ್ತೆ ಸರ್, ನಮ್ಮ ಆರಾಮಾಗಿ ಸಿಟಿನಲ್ಲಿ 14-15 ಬರುತ್ತೆ, 18-20 ಆರಾಮಾಗಿ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ನೋಡಿ 2014 ಮಾಡಲು, VXI ಶಿಫ್ಟ್, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 4.5 ಲಕ್ಷ ಹೇಳೋದು. ಫೈನಲ್ ಫಂಡ್ 4,35,000 ಮಾಡ್ಬಿಡಿ. ಇದು ನೋಡಿ 2010 ಮಾಡಲು, ಇಂಡಿಗೋ ಪೆಟ್ರೋಲ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 1,50,000 ಹೇಳೋದು. ಫೈನಲ್ ಟು ಫಂಡ್ 1,35,000 ಮಾಡ್ಬಿಡಿ ಸರ್. ನೆಕ್ಸ್ಟ್ ಆಗಿ ಇದು 2014 ಮಾಡಲು, ಸೆಲೆರಿಯೋ ಆಟೋಮೆಟಿಕ್, ಗಾಡಿ ತುಂಬ ನೀಟಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಫೈನಾನ್ಸ್ ಕೂಡ ಆಗುತ್ತೆ. 3,25,000 ಹೇಳೋದು. ಫೈನಲ್ 3,15,000 ಮಾಡಿಬಿಡಿ.
ನೆಕ್ಸ್ಟ್ ಏನಿದೆ 2017 ಮಾಡಲು ಸಿಂಗಲ್ ಓನರ್, ಗಾಡಿ ತುಂಬ ನೀಟಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಫೈನಾನ್ಸ್ ಕೂಡ ಆಗುತ್ತೆ. ಇದು 275 ಹೇಳೋದು, ಫೈನಲ್ ಟು ಫೈನಲ್ 265ಗೆ ಕೊಟ್ಬಿಡಿ ಸರ್. ಹಾಗೆ 2015 ಮಾಡಲು ಶಿಫ್ಟು ಡೀಸೆಲ್ VDI, ಇದು ಒರಿಜಿನಾಲಿಟಿ ಇದೆ, ಇದು ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ 5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,85,000 ಮಾಡಿ. ನೆಕ್ಸ್ಟ್ ಇದು ಐಟನ್ನು ಐಟನ್ 2010 ಮಾಡಲು ಆಟೋಮೆಟಿಕ್, ಬರೀ 50,000 ಓಡಿದೆ. ನಂಬರು ಗಾಡಿ ತುಂಬ ನೀಟಾಗಿದೆ. ಇದು ಹೇಳೋದು 295 ಹೇಳೋದು, ಫೈನಲ್ ಟು ಫೈನಲ್ 2,85,000 ಮಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇರ್ತದೆ ಕಲಿಯೋಕ್ಕೋಸ್ಕರ, ನಿಮಗೆ ಮನೆಗೆ ಕೊಲೆಗೆ ಎಲ್ಲರಿಗೂ ಈಸಿ. ಎಷ್ಟು ಹೇಳಿದ್ರಲ್ಲ 295 ಹೇಳೋದು, 285 ಫೈನಲ್ ಮಾಡಿ. ಹಾಗೆ ಅದೇ ಹೇಳಿ ಸರ್. ಹಾಗೆ ಸರ್ 2010 ಮಾಡಲು ಜಾಜ್ ಪೆಟ್ರೋಲ್ ಗಾಡಿ, AC ಪವರ್ ಸ್ಟೇರಿಂಗ್ ಪಾಯಿಂಟ್, ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು 210 ಹೇಳೋದು, ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡಿ ಸರ್. ಓಕೆ ಸರ್. ಸ್ವಿಫ್ಟ್ ಹಾಗೆ 2009 ಮಾಡಲು ಶಿಫ್ಟ್ VXI, ಇದು FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀವಿ. 2,50,000ಗೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಸರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಟಾಟಾ ಜಸ್ಟ್ 2015 ಮಾಡಲು ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್ ಪಾಯಿಂಟು, ಮ್ಯಾಗ್ವೀಲ್, 2 ಏರ್ ಬ್ಯಾಗು, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಶೋರೂಮ್ ಟ್ರ್ಯಾಕು ಓಡಿರೋದು. ಇದು 4,35,000 ಹೇಳೋದು, ಫೈನಲ್ ಟು ಫೈನಲ್ 4,15,000 ಕೊಟ್ಬಿಡಿ ಸರ್. ಮೈಲೇಜು ಮೇಲೆ ಇದು ಬರುತ್ತೆ ಸರ್, ಸೇಮ್ ಶಿಫ್ಟ್ ಇಂಜನ್ ಸರ್, ಇದು 20 ಬರುತ್ತೆ ಲಾಂಗ್. ಎಷ್ಟು ಸರ್? ಹಾಗೆ 2016 ಮಾಡಲು ಸಿಂಗಲ್ ಓನರ್, ಇದು ಸಿಯಾಜು, ಇದು ಕೂಡ ತುಂಬ ನೀಟಾಗಿದೆ, ಲೇಟೆಸ್ಟ್ ಇಂಜನ್, ಇದು HVSS ಇಂಜನ್ನು, ಸಿಂಗಲ್ ಓನರ್, ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ಡೆಂಟು ಎಲ್ಲೂ ಕ್ರಾಚಸ್ ಏನಿಲ್ಲ. 5,75,000 ಹೇಳೋದು, ಫೈನಲ್ ಟು ಫೈನಲ್ 5,65,000 ಫೈನಲ್ ಮಾಡಿಬಿಡಿ. ಲೋನ್ ಆಗುತ್ತಲ್ಲ? ಹಾಂ, ಆಗುತ್ತೆ, ಆರಾಮಾಗಿ ಮಾಡಿ. ಮೈಲೇಜ್ ಎಷ್ಟು ಬರ್ಬೋದು? ಇದು ಸೇಮ್ ಶಿಫ್ಟ್ 20 ಆರಾಮಾಗಿ ಬರುತ್ತೆ ಲಾಂಗ್ನಲ್ಲಿ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ ಸರ್. ಸ್ವಿಫ್ಟ್ ಮತ್ತಿದು 2013 ಮಾಡಲು VDI ಶಿಫ್ಟು ಸಿಂಗಲ್ ಓನರು, ಇದು 4,25 ಹೇಳೋದು, ಫೈನಲ್ ಟು ಫೈನಲ್ 4,15,000 ಮಾಡಿಬಿಡಿ ಸರ್. ಇದು 2012 ಮಾಡಲಿ ಸರ್, ನಾನು ಸಣ್ಣ ಪುಟ್ಟ ಕ್ರಾಚಸ್ ಇದೆ, 85 ಹೇಳೋದು, ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಸರ್ ಇದು ಹೇಳಿ ಸರ್. ಹಾಗೆ 2017 ಮಾಡಲು ಕ್ರೇಟಾ ಡೀಸೆಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, AC ಪವರ್ ಸ್ಟೇರಿಂಗ್ ಪಾಯಿಂಟು, ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ. 9.25 ಹೇಳೋದು, ಫೈನಲ್ ಟು ಫೈನಲ್ 9.25 ಲಕ್ಷಕ್ಕೆ ಕೊಟ್ಬಿಡೋಣ ಸರ್, ಫೈನಾನ್ಸು ಆಗುತ್ತೆ. 2018-19 ರೆನಾಲ್ಟ್ ಲಾಡ್ಜಿ 8 ಸೀಟ್ರು, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಇದು 5,75,000 ಹೇಳೋದು, ಫೈನಲ್ ಟು ಫೈನಲ್ 5,45,000 ಕೊಟ್ಬಿಡಿ ಸರ್. ಸರ್ ಕಿಡ್ಡು 2020 ಮಾಡಲು 42,000 ಹೊಡಿದೆ, ಗಾಡಿ ತುಂಬ ನೀಟಾಗಿದೆ, ಕ್ಲೈಂಬರ್, AC ಪವರ್ ಸ್ಟೇರಿಂಗ್ ಪಾಯಿಂಟು, 2 ಏರ್ ಬ್ಯಾಗ್ ಇದೆ, ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 4,50,000 ಹೇಳೋದು, ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡಿ ಸರ್. ಗಾಡಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಸರ್ 2010 ಮಾಡಲು ಬರೀ 50,000 ಹೊಡಿದೆ, ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, 255 ಹೇಳೋದು, ಫೈನಲ್ ಟು ಫೈನಲ್ 7,45,000 ಫೈನಲ್ ಮಾಡಿಬಿಡಿ. ನಮ್ಮ ಹತ್ರ ವ್ಯಾಗನ್ ಅದು 4-5 ಗಾಡಿ ಇದೆ, ಬಂದು ನೋಡಿದರೆ ಎಲ್ಲ ಗಾಡಿ ನೋಡ್ಬೋದು, ಎಲ್ಲ ಗಾಡಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಎಲ್ಲನ ತೋರಿಸಿ ಸಮಾಧಾನ ಆದಮೇಲೆ ವ್ಯಾಪಾರ ಮಾಡಿ. ಇದು 2017 ಮಾಡಲು ಆಸ್ಪೇರ್ ಡೀಸೆಲ್, AC ಪವರ್ ಸ್ಟೇರಿಂಗ್ ಪಾಯಿಂಟು, ಏರ್ ಬ್ಯಾಗ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ, 4.5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡಿ ಸರ್. 12-13 ಮಾಡಲು ಈಕೋ AC, ಇದು ಕೂಡ ನೀಟಾಗಿದೆ, ಬಾಡಿ ಲೈನು, ಇಂಜನ್ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. 2.75 ಹೇಳೋದು, ಫೈನಲ್ ಟು ಫೈನಲ್ 2,65,000 ಮಾಡಿಬಿಡಿ ಸರ್. ಹಾಗೆ ಸ್ವಿಫ್ಟು 2016 ಮಾಡಲು ಸಿಂಗಲ್ ಓನರ್, 45,000 ಚೇಂಜ್ ಹೊಡಿದೆ, AC ಪವರ್ ಸ್ಟೇರಿಂಗ್ ಪಾಯಿಂಟು, ಏರ್ ಬ್ಯಾಗ್ ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಇದು 5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 4,85,000 ಫೈನಲ್ ಮಾಡಿಬಿಡಿ. ಸರ್ I20 ಹಾಗೆ ಬ್ಲ್ಯಾಕ್ ಕಲರ್ 2009 ಮಾಡಲು ಡೀಸೆಲ್ಲು, ಇದು ಆಸ್ಟ್ರಾ ಟಾಪ್ ಅಂಡ್ ಮಾಡಲು, ನಿಮಗೆ ಮ್ಯಾಗ್ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ, ಗಾಡಿ ತುಂಬ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, FC ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಇದು ಬಂದ್ಬಿಟ್ಟು 3 ಲಕ್ಷ ಕೊಟ್ಟರೆ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಸರ್. ಓಕೆ. ಆಮೇಲೆ ಇದು ನೋಡಿ 2014 ಮಾಡಲು ಅಮೇಜು ಪೆಟ್ರೋಲ್ ಸಿಂಗಲ್ ಓನರ್, ಇದು ಕೂಡ AC ಪವರ್ ಸ್ಟೇರಿಂಗ್ ಪಾಯಿಂಟು, ಏರ್ ಬ್ಯಾಗ್ ಇದೆ, ಗಾಡಿ ನೀಟಾಗಿದೆ, 4.25 ಹೇಳೋದು, ಫೈನಲ್ ಟು ಫೈನಲ್ 4 ಲಕ್ಷ ಕೊಟ್ಬಿಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ಹಂಗೆ
2008 ಮಾಡಲು ಸ್ಯಾಂಟ್ರೋ GLS ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡು 2 ಬರುತ್ತೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು 140 ಹೇಳೋದು, ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ ಸರ್. ಆಮೇಲೆ ETS ಇದೆ 2011 ಮಾಡಲ್ ಪೆಟ್ರೋಲ್, ಇದು ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್, ಇಂಟೀರಿಯರು, ಟೈರು ಏನು ಯಾವುದು ಕೂಡ ಮಾತಾಡೋಂಗಿಲ್ಲ, ಗಾಡಿ ತುಂಬ ಚೆನ್ನಾಗಿದೆ. ಹೊಸ ಟೈರ್ ಹಾಕ್ಸಿದ್ದೀರಾ? ಹೌದು, 3,25,000 ಹೇಳೋದು, ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡೋಣ, ಫೈನಾನ್ಸ್ ಕೂಡ ಆಗುತ್ತೆ. ಓಕೆ, ಇದು ಆಮೇಲೆ ಇದು ನೋಡಿ 2007-8 ಮಾಡಲು ಸ್ಯಾಂಟ್ರೋ GLS, ಇದು ಕೂಡ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ, ಬಾಡಿ ಲೈನ್ ತುಂಬ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 160 ಹೇಳೋದು, ಫೈನಲ್ ಟು ಫೈನಲ್ 1,55,000 ಕೊಟ್ಬಿಡಿ ಸರ್. ಓಕೆ, ನೆಕ್ಸ್ಟ್ ಕ್ವಿಡ್. ಇದು ಸೇಲ್ ಆಗಿದೆ ಸರ್. ಇದು ನೋಡಿ ಸರ್, 2009 ಮಾಡಲು ಸ್ಯಾಂಟ್ರೋ GLS, ಇದು AC ಪವರ್ ಸ್ಟೇರಿಂಗ್ ಪವರ್ ಫಿಟ್ಟೆಡು, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳೋಂಗಿದೆ, 1,25,000 ಕೊಡ್ಬಿಡೋಣ, ಇಲ್ಲ ನಾವೇ ಮಾಡ್ಕೊಳ್ಳೋಂಗಿದೆ 1,45,000ಗೆ FC ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಇದು ಜನ್ ಸ್ಟೀಲು 2008 ಮಾಡಲು, AC ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಇದು ಕೂಡ FC ಇನ್ಶೂರೆನ್ಸ್ 1,50,000 ಕೊಟ್ಟರೆ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ, ಇಲ್ಲ ಅವರೇ ಮಾಡ್ಕೊಳ್ಳೋಂಗಿದ್ರೆ 1,25,000ಗೆ ಅವರೇ ಮಾಡ್ಕೋಬೋದು ಸರ್. ಇನ್ನವ ನನ್ನ ನೈಟೇ ಬಂದಿದ್ದು, ವಾಶ್ ಮಾಡಬೇಕು ಗಾಡಿ ರನ್ನಿಂಗ್ ಚೆನ್ನಾಗಿದೆ, 2011 ಮಾಡಲು, 4,25,000 ಹೇಳೋದು, ಹೆಚ್ಚು ಕಡಿಮೆ ಕೊಟ್ಬಿಡೋಣ, ವಾಶ್ ಗೀಶ್ ಮಾಡಿ ಕೊಡ್ತೀವಿ, ಬಂದು ನೋಡಿ ವೆಹಿಕಲ್ ಓಕೆ ಆದರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ಬಿಡ್ತೀವಿ. 2009 ಮಾಡಲಿದು ಸ್ಯಾಂಟ್ರೋ GLS, ಗಾಡಿ ರನ್ನಿಂಗ್ ಚೆನ್ನಾಗಿದೆ, 170 ಹೇಳೋದು, ಫೈನಲ್ ಟು ಫೈನಲ್ 1,65,000 ಕೊಟ್ಬಿಡಿ ಸರ್. 2009 ಮಾಡಲು ಡೀಸಲ್ಲು, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ, 2,25,000 ಹೇಳೋದು, ಫೈನಲ್ ಟು ಫೈನಲ್ 2,15,000 ಕೊಡ್ಬಿಡಿ ಸರ್ ಫೈನಲ್. 2012 ಮಾಡಲು, ಇದು ರಿಡ್ಸು 83,000 ಚೇಂಜ್ ಓಡಿದೆ, 295 ಹೇಳೋದು, ಫೈನಲ್ ಟು ಫೈನಲ್ 285 ಕೊಟ್ಬಿಡಿ ಸರ್. ಅದು ನೋಡಿ ಸರ್, ಎಲ್ಲೋ ಬೋರ್ಡು ನಿಮಗೆ 2015 ಮಾಡಲು ಮಹೇಂದ್ರ ಲೋಗನ್ 1.5 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 1,40,000 ಕೊಟ್ಬಿಡಿ ಸರ್. ಐಟೆನು 2011 ಮಾಡಲು I10, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಸಣ್ಣ ಪುಟ್ಟ ಡೆಂಟ್ ಇದೆ, ಕ್ರಾಚಸ್ ಇದೆ, ಏನು ಮಾಡಿಸಿಲ್ಲ, 2.25 ಹೇಳೋದು, ಫೈನಲ್ ಟು ಫೈನಲ್ 2,15,000 ಮಾಡಿಬಿಟ್ಟು ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇದು 2012 ಮಾಡಲು ಇಯಾನು ಪೆಟ್ರೋಲ್ ಗ್ಯಾಸ್ 2 ಇದೆ, 2 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡೋಣ ಸರ್. ನಾನು ಇದೇ ಕನ್ಫ್ಯೂಸ್ ಆಗೋದು ಒಂದೊಂದು ಸಮ್ ಟೈಮು, I10ಗೂ ಇಯಾನ್ಗೂ ಒಂದೇ ಥರ ನೋಡಿ, ಆ ಶೇಪ್ ಇದೆಯಲ್ಲ, ಆ ಶೇಪ್ ಒಂದೇ ಥರ ಬರುತ್ತೆ, ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತೀವಿ ಟೈಮಲ್ಲಿ, ಎಲ್ಲ ಒಂದೇ ಇದಲ್ವಾ. ಅಸೆಂಟ್ ಇದೆ ನೋಡಿ, 2010 ಮಾಡಲು ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್ ಪೌಂಡು ಇಲ್ಲ ಇದೆ, 1,55,000 ಹೇಳೋದು, ಫೈನಲ್ ಟು ಫೈನಲ್ 1,40,000 ಕೊಟ್ಬಿಡೋಣ. ಇದು 2010 ಮಾಡಲು, ಟಾಪ್ ಅಂಡ್ ಮಾಡಲು, ಹೋಂಡಾ ಸಿಟಿ, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ, 295 ಹೇಳೋದು, ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡೋಣ ಸರ್. ಇದು ನೋಡಿ ಸರ್, ಒಂದು ಪುಟ್ಟ ಬಜೆಟ್, ಪುಟಾಣಿ ಬಜೆಟ್, ಬಡವ್ರ ಬಾದಾಮಿ, FC ಇನ್ಶೂರೆನ್ಸ್ ಎಲ್ಲ ಲಾಬ್ಸ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡು, ಮ್ಯಾಗ್ವೀಲ್ ಎಲ್ಲ ಇದೆ, 95 ಹೇಳೋದು, ಫೈನಲ್ ಟು ಫೈನಲ್ FC ಇನ್ಶೂರೆನ್ಸ್ ಸೌದ ಮಾಡ್ಕೊಳ್ಳಿ, 85,000 ಕೊಟ್ಬಿಡಿ ಸರ್. ಎಷ್ಟಿದು ಸರ್? ಇದು ನೋಡಿ 2012 ಮಾಡಲು, ಎರ್ಟಿಗಾ ಡೀಸೆಲ್, ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಮಾಡಬೇಕು, 4,75,000 ಹೇಳೋದು, ಫೈನಲ್ ಟು ಫೈನಲ್ 4,55,000 ಕೊಟ್ಬಿಡಿ. ಇದು ನೋಡಿ, ಇದು 2014 ಮಾಡಲು, ಸೆಲೆರಿಯೋ ಆಟೋಮೆಟಿಕ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಡೆಂಟ್ಗಳು ಇದೆ, 3 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ 2,80,000 ಕೊಟ್ಬಿಡಿ ಸರ್. ಓಕೆ, ನೆಕ್ಸ್ಟ್ ಆಗಿ 2006 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡೋ ಇದೆ, 140 ಹೇಳೋದು, ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ. ಇದು ನೋಡಿ 2011 ಮಾಡಲು, ರಿಡ್ಸು ಡೀಸೆಲ್ VDI 275 ಹೇಳೋದು, ಫೈನಲ್ ಟು ಫೈನಲ್ 2,65,000 ಕೊಟ್ಬಿಡಿ. 2016 ಮಾಡಲು, ಆಲ್ಟೋ 800, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫೈನಾನ್ಸ್ ಕೂಡ ಆಗುತ್ತೆ, 275 ಹೇಳೋದು, ಫೈನಲ್ ಟು ಫೈನಲ್ 2,70,000 ಕೊಟ್ಬಿಡಿ, ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಇದು 2000 ಎಲ್ಲೋ ಬಟ್ 15 ಮಾಡಲು, ಇಂಡಿಕಾ ವಿಸ್ಟಾ ಕ್ವಾಟರ್ ಜೆಟ್ಟು, ಇದು 1.5 ಲಕ್ಷ ಹೇಳೋದು, ಡಾಕ್ಯುಮೆಂಟ್ ಅವರೇ ಮಾಡ್ಕೊಳ್ಳಿ ಅಂದರೆ 1,20,000 ಕೊಟ್ಬಿಡೋಣ ಸರ್. ಬ್ಲ್ಯಾಕ್ ಕಲರ್ I20 2009 ಮಾಡಲು, I20 ಮ್ಯಾಗ್ನಾ, ಇದು 2.25 ಹೇಳೋದು, ಫೈನಲ್ ಟು ಫೈನಲ್ 2,15,000 ಕೊಟ್ಬಿಡಿ ಸರ್. ಓಕೆ, ಇದು ನೋಡಿ 2008 ಮಾಡಲು, ಸೆಕೆಂಡ್ ಓನರು, ವರ್ನಾ, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, 1,20,000ಗೆ ಅವರೇ FC ಮಾಡ್ಕೊಳ್ಳಿ, ಇಲ್ಲ FC ಮಾಡಿಕೊಡೋಂಗಿದೆ 1,50,000ಕ್ಕೆ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಇದು 2017 ಮಾಡಲು, ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಇದೆ, ಎಲೆಕ್ಟ್ರಿಷಿಯನ್ ಬಂದು ಚೆಕ್ ಮಾಡ್ಕೊಳ್ಳಿ, 17 ಮಾಡಲು ಪೆಟ್ರೋಲ್, 2.75 ಹೇಳೋದು, ಫೈನಲ್ 2,55,000 ಕೊಟ್ಬಿಡಿ.
ಸ್ವಿಫ್ಟ್ 2010 ಮಾಡಲು VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, ಗಾಡಿ ವಾಶ್ ಗೀಶ್ ಮಾಡಿಕೊಡ್ತೀವಿ. 2.75 ಹೇಳೋದು, ಫೈನಲ್ ಡಿಫೆಂಡೆಡ್ 2,65,000 ಕೊಡ್ಬಿಡಿ ಸರ್. ಸರ್ XC500 ಇದೆ ಯಾವ್ದು 2012 ಮಾಡಲು W8 ಅದು ಓಕೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 6 ಲಕ್ಷ ಹೇಳೋದು, ಫೈನಲ್ ಡಿಫೆಂಡಲ್ 5,75,000 ಕೊಡ್ಬಿಡಿ ಸರ್. ಇದು ಸ್ವಿಫ್ಟ್ ಪ್ರೈಸ್ಗೆ ಹೌದೌದು ಸರ್, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಯಾವ ಮಾಡ್ಲು ಸರ್ 2012 ಮಾಡಲ್ ಸರ್, W8 6 ಇಯರ್ ಬ್ಯಾಗು, ಮ್ಯಾಗ್ವೀಲ್, AC, ಪವರ್ ಸ್ಟೇರಿಂಗ್, ಬೌಂಡು ಎಲ್ಲ ಬರುತ್ತೆ. ಕ್ಲೀನಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ ಸರ್. 2013 ಮಾಡಲು ಆ ಮದಿದ ಕಾರ್ಡ್ ನಿಲ್ಸ್ಬಿಟ್ಟಿದ್ದೀವಿ ಅಂತ ಗಲೀಜಿದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 275 ಅದು 265 ಕೊಟ್ಬಿಡೋಣ ಸರ್. ಪ್ಯಾನು 2012 ಮಾಡಲು, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಸಣ್ಣ ಪುಟ್ಟ ಕೆಲಸ ಇದೆ. 1.75 ಹೇಳೋದು, ಫೈನಲ್ ಫಂಡ್ 1,65,000 ಕೊಟ್ಬಿಡಿ ಸರ್. ಕ್ವಿಡ್ ಅದು ಸೇಲ್ ಆಗಿದೆ ಸರ್. ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಹೌದು, ಸೇಲ್ ಆಗಿರೋ ಮಧ್ಯ ಇಲ್ಲಿ ನೋಡಿ ತೋರಿಸ್ತೀನಿ ಅಂತ. 11 ಮಾಡಲು, i20 ಸ್ಪೋರ್ಟ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಏರ್ ಬ್ಯಾಗ್ ಇದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 275 ಹೇಳೋದು, ಫೈನಲ್ ಟು ಫೈನಲ್ 265ಗೆ ಕೊಟ್ಬಿಡೋಣ. ಹಾಂ 2010 ಮಾಡಲು, ಇದು ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ, ಸ್ಪೋರ್ಟ್ಸು 2.55 ಹೇಳೋದು, 2,45,000 ಕೊಟ್ಬಿಡಿ ಸರ್. ಇದು CNG ವಿತ್ ಪೆಟ್ರೋಲ್ CNG ವಿತ್ ಪೆಟ್ರೋಲ್ ಇದು. 2012 ಮಾಡಲು, ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. 275 ಹೇಳೋದು, ಫೈನಲ್ 265 ಕೊಟ್ಬಿಡೋಣ. ಆಮೇಲೆ ಇದು ನೋಡಿ ಹೋಂಡಾ ಸಿಟಿ 2009 ಮಾಡಲು, ಪೆಟ್ರೋಲು ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಬಂಡು, ಏರ್ ಬ್ಯಾಗ್, ಮ್ಯಾಗ್ವೀಲ್ ಎಲ್ಲ ಇದೆ. 3.25 ಹೇಳೋದು, ಫೈನಲ್ 3 ಲಕ್ಷಕ್ಕೆ ಕೊಡ್ಬಿಡೋಣ. XS4 2013 ಮಾಡಲು, ಡೀಸಲ್ಲು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 275 ಹೇಳೋದು, ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಓಕೆ ಕ್ವಿಡ್ ಇದು ನೋಡಿ ಕಿಡ್ಡು 16 ಮಾಡಲು, ಸಿಂಗಲ್ ಓನರ್, 255 ಹೇಳೋದು, 245 ಕೊಟ್ಬಿಡೋಣ. ಓಕೆ ಆಲ್ಟೋ K10 ಇದು ನೋಡಿ, 265 ಹೇಳೋದು, 10 ಮಾಡಲು, ಹೆಚ್ಚು ಕಡಿಮೆ ಕೊಟ್ಬಿಡೋಣ. 2007 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 1 ಲಕ್ಷ ಹೇಳೋದು, ಫೈನಲ್ ಫಂಡ್ 90,000 ಕೊಟ್ಬಿಡೋಣ ಸರ್. ಓಕೆ ಐಟೇನು ಇದು 2008 ಮಾಡಲು, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, 1,65,000 ಕೊಡ್ಬಿಡೋಣ. ಆಸ್ ಇಟ್ ಈಸ್ ಯಾವುದೇ ಮಾಡ್ಕೊಳ್ಳಿ. ಓಕೆ i20 ಸ್ವಲ್ಪ ಇಂಜನ್ ಕೆಲಸ ಇದೆ, 1.75 ಹೇಳೋದು, 1.65 ಕೊಟ್ಬಿಡೋಣ. ಡೀಸೆಲ್ ಫೋರ್ಡ್ ಫೀಗೋ, ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಇದೆ, 185 ಹೇಳೋದು, 175 ಕೊಟ್ಬಿಡಿ. ಸೊ ಗುರುಗಳೇ ನೆಕ್ಸ್ಟ್ ಕಾರಲ್ಲಿ ಆಲ್ರೆಡಿ ನೋಡಿರೋಂಗೆ ತುಂಬ ವೀಡಿಯೋಸ್ಗಳು ಮಾಡ್ತಾನೆ ಇರ್ತೀನಿ. ಒಳ್ಳೆ ಕಲೆಕ್ಷನ್ ಇತ್ತು ಇವತ್ತು. ಆ್ಯಂಡ್ ಒಂದು ಕಾರ್ ಡೆಲಿವರಿ ಇತ್ತು, ಇವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಆಯ್ತು ಸರ್. ಸೊ ನಿಮ್ಮ ಹೆಸರು ಸೂರ್ಯ ಅಂತ. ಓಕೆ, ನೀವು ಇಲ್ಲಿ ನೆಕ್ಸ್ಟ್ ಕಾರ್ ತೊಗೊಂಡಿದ್ದೀರಾ ETS. ಸೊ ಏನು ಅನ್ನಿಸ್ತಿದೆ ಇಲ್ಲಿ? ಸೊ ತುಂಬ ಶೋರೂಮ್ಸ್ ಹುಡುಕ್ತಾ ಇದೆ, ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ನೆಕ್ಸ್ಟ್ ಕಾರ್ಸು ಬಂದು ಚೆಕ್ ಮಾಡಿದ್ವಿ, ಬಂದು ಒಂದೇ ದಿವಸನೇ ಗಾಡಿ ನೋಡಿದ್ದು, ಗಾಡಿ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ರೆಸ್ಪಾನ್ಸು ಕೂಡ ತುಂಬ ಚೆನ್ನಾಗಿತ್ತು. ಕರೆಕ್ಟಾಗಿ ಹೇಳಿ, ಎಲ್ಲ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿದ್ರೆ. ಇಲ್ಲ ನಾವು ಫೋನಲ್ಲಿ ಒಂದೇ ಸಲ ಕೇಳ್ಕೊಂಬಂದಿದ್ದೆ ಅಷ್ಟೇ. ಸೊ ನಾವು ಬಂದ್ವಿ ಒಂದೇ ದಿವಸ, ಆ್ಯಕ್ಚುಲಿ ನೈಟ್ ಬಂದ್ವಿ, ನೈಟ್ ಬಂದು ಟೆಸ್ಟ್ ಡ್ರೈವ್ ನೋಡಿದ್ವಿ, ನಮಗೆ ಗಾಡಿ ಓಕೆ ಆಯಿತು, ಬಂದು ರೇಟ್ ಮಾತಾಡಿದ್ವಿ, ಅವರು ನಮಗೆ ರೀಸನಬಲ್ ರೇಟ್ಗೆ ಸಿಕ್ತು. ಸೊ ಎಲ್ಲ ಮುಗೀತು. 2 ಡೇಸ್ ಆದಮೇಲೆ ಡೆಲಿವರಿ. ಕಂಫರ್ಟಬಲ್, ತುಂಬ ರಿಯಲಿ ಹ್ಯಾಪಿ. ಓಕೆ, ನೆಕ್ಸ್ಟ್ ಕಾರಲ್ಲಿ ಕಾರ್ ತಗೊಳ್ಳೋರ್ಗೆ ಏನು ಹೇಳ್ತೀರಾ? ಸೊ ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ, ಕಲೆಕ್ಷನ್ಸು ತುಂಬ ಮೋರ್ ದೆನ್ 100+ ವೆಹಿಕಲ್ಸ್ ಏನೋ ಇದೆ. ನಿಮ್ಗೆ ಬಂದರೆ ಖಂಡಿತ ನೀವು ಗಾಡಿ ತೊಗೊಂಡೇ ಹೋಗ್ತೀರಾ. ಒಂದಲ್ಲ ಇನ್ನೊಂದು ಆಪ್ಷನ್ ಇದೆ. ಇವಾಗ ETS ಇದಲ್ದರೆ ಇನ್ನೊಂದು ಆಪ್ಷನ್ ಇರುತ್ತೆ. ಸೊ ಇದು ಬೇಡ ಅಂದರೆ ಇನ್ನೊಂದು ನಿಮ್ಗೆ ಆಪ್ಷನ್ ಇರುತ್ತೆ. ನೀವು ಖಂಡಿತ ಬಂದರೆ ಒಂದು ಗಾಡಿ ನೀವು ತೊಗೊಂಡು ಹೋಗೇ ಹೋಗ್ತೀರಾ, ಅದಂತೂ ಶೋರ್. ಒಳ್ಳೆ ರೇಟ್ಗೆ ಒಳ್ಳೆ ಗಾಡಿನೇ ಸಿಗುತ್ತೆ. ಥ್ಯಾಂಕ್ ಯು. ಆಯ್ತು ಸರ್. ಓಕೆನಾ? ಓಕೆ ಥ್ಯಾಂಕ್ ಯು.